ಇವರೇ ನಮ್ಮ ಎರಡನೇ ಕಸ್ಟಮರ್. ಅಂದರೆ ಬೈಕ್ನ ಸರ್ವಿಸಿಗೆ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಓ ಟಿ ಪಿ ಹೇಳಿ ಬ್ರೋ. ಹಾಂ, ಹೆಂಗಿಂತು ರ್ಯಾಪಿಡೋ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿದೆ ಅಂದರೆ ಕ್ವಿಕ್ಕಾಗಿ ಎಮರ್ಜೆನ್ಸಿಗೆ ಬ್ರೋ ಚೆನ್ನಾಗಿ ಮಾಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮೊದಲನೇ ಆರ್ಡರ್ ಕೂಡ ಆಲ್ರೆಡಿ ಬರ್ತಾ ಇದೆ ನೋಡಿ. ದಾಸರಳ್ಳಿಯಿಂದ ಜಾಲಹಳ್ಳಿಗಂತೆ, ಅಂದರೆ ಅಕ್ಸೆಪ್ಟ್ ಮಾಡಿಬಿಡ್ತೀನಿ ನೋಡಿ. ಅಕ್ಸೆಪ್ಟ್ ಮಾಡಿದೆ ಅಂದರೆ ಪಿಕಪ್ಪು 1.2 ಕಿಲೋಮೀಟರ್ ಇದೆ, ಡ್ರಾಪ್ ಬಂದು 5.2 ಕಿಲೋಮೀಟರ್ ಇದೆ. ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಸಂಡೇ ಹೊತ್ತು ಆರ್ಡರ್ಗಳು ತುಂಬ ಕಮ್ಮಿ, ಅದಕ್ಕೋಸ್ಕರ ಪಿಕಪ್ ಮಾಡಿದ್ದು. ಏನಕ್ಕೆ ಅಂದರೆ ಆಫೀಸ್ಗಳೆಲ್ಲ ರಜೆ ಇರುತ್ತಲ್ಲ, ಅದರಿಂದಾಗಿ ಆರ್ಡರ್ ಕಮ್ಮಿ ಇರುತ್ತೆ. ನಾನು ಟೈಮ್ ಎಷ್ಟು ಗಂಟೆವರೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀನಿ ಅಂದರೆ, ಇವಾಗ ಬೆಳಗ್ಗೆ 9 ಗಂಟೆ ಟೈಮು. 3 ಅವರ್ಸ್ ಡ್ಯೂಟಿ ಮಾಡಿದ್ರೆ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇರೋ, ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಬನ್ನಿ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಕಸ್ಟಮರ್ ಲೊಕೇಶನ್ನು 1.5 ಕಿಲೋಮೀಟರ್ ಇದೆ. ಅಂದರೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಹಲೋ ಬ್ರೋ, ವೈಟ್ ಟಿ ಶರ್ಟಾ? ಬೈಕ್ ನಂಬರು ಬೇರೆ ಇದೆ ಬ್ರೋ, ನಮ್ಮ ಫ್ರೆಂಡ್ ಐಡಿ ಅದು. ಹೌದೌದು. ಓ ಟಿ ಪಿ ಹೇಳಿ ಬ್ರೋ. ಹಾಂ, ಹಾಂ ಇದೆ 7767 ತೊಗೊಳ್ಳಿ ಬ್ರೋ. ಮತ್ತೆ ಹಾಕೊಳ್ತೀನಿ, ಮುಂದೆ ಹಾಕೊಳ್ತೀನಿ. ಬ್ರೋ 12 ಮಿನಿಟ್ಸ್ ತೋರಿಸ್ತಾ ಇದೆ, ಒಂದು 10 ಮಿನಿಟ್ಸ್ ಆಗುತ್ತೆ. ಅಂದರೆ ರ್ಯಾಪಿಡೋ ಕ್ಯಾಪ್ಟನ್ನ ಯೂಸ್ ಮಾಡ್ತಾ ಇರ್ತೀರಾ ನೀವು ರೆಗ್ಯುಲರ್ ಆಗಿ? ಬಿಜಾಪುರ ಅಂದರೆ ಎಕ್ಸಾಮ್ ಬರೆಯೋಕೆ ಬಿಜಾಪುರಿಂದ ಬಂದಿರಾ ಇಲ್ಲಿ? ನೈಸ್. ಇಲ್ಲಿ ಫ್ರೆಂಡ್ ರೂಮಾ? ಹೆಂಗೆ ಫ್ರೆಂಡ್ ರೂಮಾ? ಹೌದಾ? ಏನು ಎಕ್ಸಾಮ್ ಬ್ರೋ? ಪೊಲೀಸ್ದಾ? ನೈಸ್. ಇದೇನಾ ಬ್ರೋ ಸೆಂಟ್ರು? ಇದೆ ಅನ್ಸುತ್ತೆ, ಒಳಗಡೆ ತೋರಿಸ್ತಾ ಇದೆ ಲೊಕೇಶನ್. ಕೇಳಿ. ಇಲ್ಲ ಕೇಳಿ ಬ್ರೋ, ಆರಾಮಾಗಿ ಕೇಳಿ. ಅದೇ ಎಕ್ಸಾಮ್ ಸೆಂಟರ್ ಇದೆಯಾ ಕೇಳ್ಕೊಬರಕ್ಕೆ ಹೋಗಿದ್ದಾರೆ. ಅಂದರೆ ಅವ್ರು ಎಕ್ಸಾಮಿಗೆ ಬಂದಿದ್ದಾರೆ, ಪೊಲೀಸ್ ಎಕ್ಸಾಮಿಗೆ. ಇದೇನಾ ಬ್ರೋ? ಹೆಂಗಿಂತು ರ್ಯಾಪಿಡೋ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿದೆ ಅಂದರೆ ಕ್ವಿಕ್ಕಾಗಿ ಎಮರ್ಜೆನ್ಸಿಗೆ. ಹಾಂ, ಅಂದರೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು? ಫಸ್ಟ್ ಟೈಮ್ ನೋಡಿ, ಅವರು ಕೂಡ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನಾವು ಅಲ್ಲೇ ಬಿಜಾಪುರಲ್ಲಿ ಇರೋದು. ಬಿಜಾಪುರದಲ್ಲೆಲ್ಲ ಇಲ್ಲಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ? ಇಲ್ಲ ಅಲ್ಲೇ. ಅಂದರೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಹಾಂ, ಹೊಸ ಎಷ್ಟಾಯ್ತು ಬ್ರೋ ಅದು? ಬ್ರೋ 49 ಆಗಿದೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ ಎಕ್ಸಾಮ್. ಸರಿ, ಓಕೆ ಬ್ರೋ, ಬಾಯ್. ಹಾಂ, ಇದನ್ನ ಯೂಟ್ಯೂಬಲ್ಲಿ ಹಾಕ್ತೀರಾ? ಹಾಂ ಹಾಕ್ತೀನಿ ಬ್ರೋ. ಅಂದರೆ ನಿಮ್ಮನ್ನ ಹಾಕಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಬೇಕಂದ್ರೆ ಐಡ್ ಮಾಡ್ತೀನಿ. ಹಾಕಲ್ಲ, ಏನು ತೊಂದರೆ ಇಲ್ವಾ? ಓಕೆ ಬ್ರೋ, ಥ್ಯಾಂಕ್ ಯು. ಬಾಯ್ ಬ್ರೋ, ಚೆನ್ನಾಗಿ ಮಾಡಿ. ನೋಡಿ, ಮೊದಲನೇ ಆರ್ಡರ್ ಕಂಪ್ಲೀಟ್ ಆಯಿತು. ಅಂದರೆ ಅವರು ಬಿಜಾಪುರಿಂದ ಇಲ್ಲಿಗೆ ಪೊಲೀಸ್ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ. ಅಟ್ ಪ್ರೆಸೆಂಟ್ ಕೂಡ ಅವ್ರು ಪೊಲೀಸೇ ಅಂತೆ. ನೋಡಿ, ಫಸ್ಟ್ನೇ ರೈಡೇ ಪೊಲೀಸ್ ಸಿಕ್ಕಿದ್ದಾರೆ. ನೋಡಿ, ಇವಾಗ ಜಾಲಹಳ್ಳಿಯಿಂದ ಮುತ್ತಿಕೆರೆಗೆ ಒಂದು ಆರ್ಡ್ರ್ ಬಂದಿದೆ, ಅದು ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಅದನ್ನು ಕೂಡ ಇವಾಗ ಪಿಕಪ್ ಮಾಡೋಣ. ಡನ್. 5 ಸ್ಟಾರ್ ರೇಟಿಂಗ್ ಕೊಟ್ಟೆ, ಡನ್. ನೋಡಿ, ಈ ಕಸ್ಟಮರ್ ಪಿಕಪ್ ಬಂದು 400 ಮೀಟರ್ಸ್ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ನೋಡಿ, ಇವರೇ ನಮ್ಮ ಎರಡನೇ ಕಸ್ಟಮರ್. ಅಂದರೆ ಬೈಕ್ನ ಸರ್ವಿಸಿಗೆ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಬ್ರೋ, ಓ ಟಿ ಪಿ 9916.
ದ ಲೊಕೇಶನ್ ಇಸ್ ಶೋಯಿಂಗ್ ದೇರ್ ಓನ್ಲಿ. ನೋಡಿ ಕಂಪ್ಲೀಟ್ ಆಯಿತು ಬ್ರೋ. 62. ಹಾಂ, ಚೆಕ್ ದೇರ್ ಓನ್ಲಿ ಹೌ ಮಚ್ ದೇ ಇಟ್ಸ್ ಶೋಯಿಂಗ್. ಥ್ಯಾಂಕ್ ಯು ಬ್ರೋ. ನೋಡಿ ಕ್ಯಾಶ್ ಕಲೆಕ್ಟ್ ಆಯಿತು, ಕ್ಯಾಶ್ ಕಲೆಕ್ಟ್ ಕೊಟ್ಟೆ. ಬನ್ನಿ ಹೋಗೋಣ ಮುಂದೆ. ಅಂದರೆ ಅಟ್ ಪ್ರೆಸೆಂಟ್ ಇವಾಗ ನಾನು ನಾಗಶೆಟ್ಟಿಹಳ್ಳಿಲಿ ಇದ್ದೀನಿ ಗಾಯ್ಸ್. ನೋಡಿ ಆಲ್ರೆಡಿ ಒಂದು 25 ನಿಮಿಷ ಆಯಿತು ಅಂತ ಅನ್ಸುತ್ತೆ, ಯಾವುದೇ ಆರ್ಡರ್ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಸಂಡೇ ಹೊತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ ಆರ್ಡರ್ಗಳು ಕಮ್ಮಿ ಇರ್ತವೆ. ಅಂದರೆ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ ಸಂಡೇ ಹೊತ್ತು ಜಾಸ್ತಿ ಇರ್ತವೆ ಆರ್ಡ್ರು, ಬಟ್ ಬೈಕ್ ಟ್ಯಾಕ್ಸಿಲಿ ಆರ್ಡ್ರು ಕಮ್ಮಿ ಇರ್ತವೆ. ಆಮೇಲೆ ರ್ಯಾಪಿಡೋದು ರೇಟ್ ಕಾರ್ಡ್ ನೋಡ್ಬಿಡೋಣ. ನೋಡಿ 0 ಇಂದ 1 ಕಿಲೋಮೀಟರ್ ಏನಾದ್ರು ನೀವು ಹೋದರೆ 15 ರೂಪಾಯಿ ಕೊಡ್ತಾರೆ. ಏನಾದ್ರು 1 ಕಿಲೋಮೀಟ್ರಿಂದ 1000 ಕಿಲೋಮೀಟ್ರ್ ಒಳಗಡೆ ಎಷ್ಟು ಕಿಲೋಮೀಟ್ರ್ ಹೋದರೂ ಕೂಡ ನಿಮಗೆ 1 ಕಿಲೋಮೀಟ್ರಿಗೆ 9.5 ರೂಪಾಯಿ ಕೊಡ್ತಾರೆ. ಜೊತೆಯಲ್ಲಿ ಲಾಂಗ್ ಪಿಕಪ್ ಫೇರ್ ಓನ್ಲಿ ಆಫ್ಟರ್ 2 ಕಿಲೋಮೀಟರ್ಸ್. ಅಂದರೆ 2 ಕಿಲೋಮೀಟರ್ಗಿಂತ ಜಾಸ್ತಿ ಏನಾದ್ರು ನೀವು ಪಿಕಪ್ ಹೋದರೆ ಕಿಲೋಮೀಟ್ರಿಗೆ 5 ರೂಪಾಯಿ ಕೊಡ್ತಾರೆ. ಮ್ಯಾಕ್ಸಿಮಮ್ 10 ರೂಪಾಯಿ ಅಷ್ಟೇ ಕೊಡೋದು. ಅಂದರೆ ನೀವೇನಾದ್ರು 5 ಕಿಲೋಮೀಟ್ರ್ ಹೋದರೆ ನಿಮಗೆ ಅವಾಗಲೂ ಕೂಡ 10 ರೂಪಾಯಿ ಕೊಡೋದು. 4 ಕಿಲೋಮೀಟ್ರ್ ಹೋದರೂ 10 ರೂಪಾಯಿ ಕೊಡೋದು. ಆದಷ್ಟು ಪಿಕಪ್ಪು ಕಮ್ಮಿ ಇರೋವನ್ನೇ ಪಿಕಪ್ ಮಾಡಿ. ಜೊತೆಯಲ್ಲಿ ಕಸ್ಟಮರ್ ಏನಾದ್ರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ 20 ರೂಪಾಯಿ ಬರುತ್ತೆ. ಅಂದರೆ ನಿಮ್ಗೆ ಆರ್ಡರ್ ಬಂದಿರುತ್ತೆ, ಅಕ್ಸೆಪ್ಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ 20 ರೂಪಾಯಿ ಬರುತ್ತೆ. ಇದನ್ನು ಅಕ್ಸೆಪ್ಟ್ ಮಾಡ್ಬಿಡೋಣ ಬನ್ನಿ. ನೋಡಿ ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. ಗೋಟು ಪಿಕಪ್ ಕೊಡ್ತೀನಿ. ಅಂದರೆ ಪಿಕಪ್ಪು 1.1 ಕಿಲೋಮೀಟರ್ ಇದೆ. ಹೋಗಿ ಪಿಕಪ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಡ್ರಾಪ್ ಮಾಡೋಣ. ಗಾಯ್ಸ್ ನೋಡಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಅವರೇ ಕಸ್ಟಮರ್ ಅಂತ ಅನ್ಸುತ್ತೆ, ಅವರೇನೆ ಕಸ್ಟಮರ್. ಬ್ರೋ ರ್ಯಾಪಿಡೋ ಬ್ರೋ OTP 64449 ಸರಿ ಬ್ರೋ ಇದೆಯಾ? ಓಕೆ. ನೋಡಿ ಡ್ರಾಪು 3.3 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಇಲ್ಲ ತೊಗೊಳ್ತೀವಿ ಬಿಡಿ. ಥ್ಯಾಂಕ್ ಯು ಬ್ರೋ. ಓಕೆ ಥ್ಯಾಂಕ್ ಯು. ನೋಡಿ ಹಾಕಿದ್ರು ಅಮೌಂಟ್ 50 ರೂಪಾಯಿ. ಕಲೆಕ್ಟ್ ಕ್ಯಾಶ್ ಕೊಟ್ಟೆ, ಕಲೆಕ್ಟೆಡು. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಡನ್. ಗೆಟ್ ರೆಡಿ ಫಾರ್ ನೆಕ್ಸ್ಟ್ ಆರ್ಡರ್. ನೋಡಿ ಅಂದರೆ ನಾನು ಮಾಡಿರೋದು 3 ಆರ್ಡ್ರು ಅವಾಗಿಂದ. ಯಾವ್ದಾದ್ರು ಗೊತ್ತಾ? ಇದು 54 ರೂಪಾಯಿದೊಂದು, ಇದೊಂದು 54 ರೂಪಾಯಿ, ಇದೊಂದು 40 ರೂಪಾಯಿ. ಅಂದರೆ ಇದೆಲ್ಲ ನನಗೆ ಕಮಿಷನ್ ಕಟ್ ಮಾಡ್ಕೊಂಡು ಕೊಟ್ಟಿರೋಂಥ ಅಮೌಂಟು. ಅಂದರೆ ರ್ಯಾಪಿಡೋದನ್ನು ಒಂದು ಕಮಿಷನ್ ಕಟ್ ಮಾಡ್ಕೊಂಡು ನನಗೆ ಕೊಟ್ಟಿರೋ ಅಮೌಂಟ್ ಇವೆಲ್ಲ. ಅಂದರೆ ನಮ್ಮ ಸ್ನೇಹಿತರದು ಇದು ಅಕೌಂಟು. ಅವ್ರು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ನಿನ್ನೆ ನೈಟ್ ಮಾಡಿರೋದಿದ್ದು. 6 ಗಂಟೆಗೆ ಮಾಡಿದ್ದಾರೆ. 150 ರೂಪಾಯಿ ಆರ್ಡ್ರ್ ಮಾಡಿದ್ದಾರೆ.
ಗೈಸ್ ಟೈಮ್ ನೋಡಿ 11:25 ಆಗಿದೆ. ಅಂದರೆ ರ್ಯಾಪಿಡ್ ಆಫ್ಲೈನಿಗೆ ಹೋದೆ ನಾನು. ಅಂದರೆ ಅರ್ನಿಂಗ್ಸ್ ಎಷ್ಟಾಗಿದೆ ಅನ್ನೋದು ನೋಡ್ಬೋಣ ಇವತ್ತು. ಅಂದರೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು. 9ರಿಂದ 11:15 ತನಕ ಮಾಡಿದ್ದೀನಿ. ಒಟ್ಟು ಟೋಟಲಾಗಿ ಎಷ್ಟು 2.5 ಅವರ್ ಆಯಿತು. 2.5 ಅವರಿಗೆ ನನ್ನ ಅರ್ನಿಂಗ್ಸ್ ಎಷ್ಟು ಸೇವಿಂಗ್ಸ್ ಎಷ್ಟು ಅನ್ನೋದು ನೋಡೋಣ. ನೋಡಿ ಆಲ್ ಅರ್ನಿಂಗ್ಸ್ಗೆ ಹೋದೆ, ಆಲ್ ಆರ್ಡರ್ಸ್ಗೆ ಹೋದೆ. ಅಂದರೆ ಇವಾಗ ತಾನೇ ಒಂದು ಬಂದು ಡ್ರಾಪ್ ಮಾಡಿದೆ ನೋಡಿ, ಅದಕ್ಕೆ 58 ರೂಪಾಯಿ ಕೊಟ್ಟಿದ್ದೀನಿ. ಅಂದರೆ ಕಮಿಷನ್ ಕಟ್ ಮಾಡ್ಕೊಂಡು ಬಂದಿರೋ ಅಮೌಂಟ್ ನನಗಿದೆಲ್ಲ. ಅಂದರೆ ತಿರ್ಗಾ ಇದರಲ್ಲಿ ಏನು ಕಮಿಷನ್ ಕಟ್ ಆಗಲ್ಲ ನೋಡಿ. 54 108 ಆಯಿತು. 108 149 149 ಪ್ಲಸ್ 58 149 149 ಪ್ಲಸ್ 58 207 ರೂಪಾಯಿ ಆಗಿದೆ. ಅಂದರೆ ಇವತ್ತಿನ ಅರ್ನಿಂಗ್ ಬಂದು 207 ರೂಪಾಯಿ. ಅಂದರೆ ಗಾಡಿ ಎಷ್ಟು 21 ಕಿಲೋಮೀಟ್ರು ಗಾಡಿ ರನ್ ಆಗಿದೆ. ಅಂದರೆ ಪೆಟ್ರೋಲಿಗೆ ನನಗೆ 50 ರೂಪಾಯಿ ಖರ್ಚಾಗಿದೆ, -50. ಅಂದರೆ 2.5 ಅವರಿಗೆ ನನಗೆ ಉಳಿದಂಥ ಅಮೌಂಟು 157 ರೂಪಾಯಿ. 150 ರೂಪಾಯಿ ಸೇವಿಂಗ್ ಅಂದ್ಕೊಳ್ಳಿ ಇವತ್ತು. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ. ಇನ್ನೂ ಏನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.